ಸಂಜೆ ಧನಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೂವು ಮತ್ತು ಕಳಸ ಎರಡು ಮಾಡೋದು ಬಿಟ್ಟು ಇನ್ನೆಲ್ಲ ಮಿಕ್ಕಿದೆಲ್ಲ ಮಾಡ್ಕೊಂಬಿಟ್ರೆ ಅವಾಗ ಈಸಿ ಆಗುತ್ತೆ. ಸ್ಟಿಕ್ಕರ್ ಆಗ್ತಾ ಇದೆಯಾ? ಮೂಗ್ಬಟ್ಟು ಹಾಕಿದ್ರೆ 8 ಸಾವಿರ ಚೆನ್ನಾಗಿ ಕಾಣಿಸ್ತಿದೆ. ಕೊಡ್ಲಾ? ಮೂಗ್ಬಟ್ಟು ಬೇಡ. ಹಾಂ, ಹೂವೆಲ್ಲ ಇಟ್ಟಿದ್ದೀನಿ. ಹೆಂಗೆ ಎದುರಿಸ್ತಾಳೆ ನೋಡು ನನ್ನನ್ನೇ ನವ್ಯ. ಏನೇ ಅಂತಾಳೆ. ಹಾಂ, ಇದನ್ನೇ ಮುಡ್ಸವ? ಇಲ್ಲೇ ಇದೆಯಲ್ಲ. ಹ್ಞೂ, ನಿಂಗೆ ಯಾವ ಕಲರ್ ಬೇಕೋ ಕಟ್ ಮಾಡ್ಕೊ. ಕತ್ರಿ ಕೊಡು. ಹಾಂ, ಹ್ಞೂ. ಬ್ರೌನಿ ಬಾ. ನಾನು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ದಾಲ್ಡ ಹಾಕ್ತಾಯಿದ್ದೀನಿ. ನಾನು ದಾಲ್ಡನ ಬಳಸಲ್ಲ, ಆದರೆ ದಾಲ್ಡ ಸ್ವಲ್ಪ ಹಾಕಿದ್ರೆ ಬಾದಾಮ್ ಪುರಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ದಾಲ್ಡ ಹಾಕಿದ್ದೀನಿ. ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ. ಆಯಲ್ಲು ದಾಲ್ಡ ಎರಡು ಚೆನ್ನಾಗಿ ಕಾಯಬೇಕು, ಆವಾಗ ಮೈದಾ ಹಾಕ್ತೀನಿ. ನಾನಿವಾಗ ಈ ಲೋಟದಲ್ಲಿ 1 ಲೋಟ ಮೈದಾ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪನೇ ಕೇಸರಿ ಹಾಕ್ತಿದ್ದೀನಿ. ಬಾದಾಮಿ ಪುರಿಗೆ ಕೇಸರಿ ಹಾಕಬೇಕು ಕಲರ್ ಬರೋಕ್ಕೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೇಸರಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದನ್ನು ಒಂದು 20 ನಿಮಿಷ ಹಾಗೆ ಮುಚ್ಚಿರ್ತೀನಿ. ಒಣಗಬಾರ್ದು ಇದು. 1 ಲೋಟ ಮೈದಕ್ಕೆ 1 ಲೋಟ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಫುಡ್ ಕಲರು. ಬಾದಾಮಿ ಪುರಿ ಅಂತಂದರೆ ಅದಕ್ಕೆ ಫುಡ್ ಕಲರ್ ಹಾಕಲೇಬೇಕು. ಕೇಸರಿ ಆದರೂ ಪರವಾಗಿಲ್ಲ, ಯೆಲ್ಲೋ ಕಲರ್ ಆದರೂ ಪರವಾಗಿಲ್ಲ. ಗಟ್ಟಿನೂ ಇರಬಾರ್ದು ಪಾಕ, ತೆಳುನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಹಪ್ಪಳದ ರೀತಿ ಒತ್ತಬೇಕು. ಈ ರೀತಿ ಒತ್ತಾದ್ಮೇಲೆ ಇದನ್ನು ಕರ್ಜಿಕಾಯಿ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಮಡಿಸ್ಬೇಕು. ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ಇವಾಗ ಸಕ್ಕರೆ ಪಾಕ ಹಾಕ್ತಾ ಇದ್ದೀನಿ. ಬಾದಾಮಿ ಪುರಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿದೆ. ಸೇಮ್ ಜಿಲೇಬಿ ರೀತಿಯೇ ಟೇಸ್ಟು. ಇವತ್ತು ದೀಪಾವಳಿ ಹಬ್ಬಕ್ಕೆ ಬೀಟ್ರೋಟ್ ಪಲ್ಯ, ತರಕಾರಿ ಗೊಜ್ಜು, ಹಾಲ್ಕೀರು, ಅನ್ನ, ಸಾಂಬಾರು, ಮಜ್ಜಿಗೆ, ಬಾದಾಮ್ ಪುರಿ. ತರಕಾರಿ ಗೊಜ್ಜು,
ಸಾಕು. ತೇಜು ಚೆನ್ನಾಗಿದೆಯಾ? ಚೆನ್ನಾಗಿದೆ. ರಂಜಿತು ಚೆನ್ನಾಗಿದೆ. ನವ್ಯ ನಿಂಗೆ ಹಾಕ್ಲವ? ಹ್ಯಾಬಿಲ್ ಆಗ್ತದೆ. ತೇಜು ರೈಸ್ ಹಾಕ್ಸ್ಕೊ. ಹೇಗೆ ಸ್ವಲ್ಪ ಸಾಂಬಾರು ಹಾಕ್ಲಾ? ಅವನಿಗೆ ಸಪ್ರೇಟಾಗಿ ಹಾಕ್ತೀನಿ ಬಿಡು. ನೀ ಇದೆ ಇಲ್ಲ ಅಣ್ಣ ಅಂತ. ಏನಪ್ಪ ಅದು? ತಿರುಗಿಸೋ. ಹಾಂ ಇದನ್ನ ಅಲ್ಲ, ಇದನ್ನ ತಕೊಂಡೋಗಿ ಅಲ್ಲಿ ಫ್ಲವರ್ ಬಾಂಬು ಸರಪಟಕಿನ ನಿಮ್ಮ ಅಜ್ಜಿಗೆ ಏನಾಗಲ್ಲ. ನೇಹಾ ಅಲ್ಲ ಅದು ಯಾವುದು? ಆ ಪಟಾಕಿ ಯಾವುದು? ಚಟ್ರಪಟ್ರ. ಏನದು? ಹೊಗೆ ಸ್ಮೆಲ್ಲು ಕಣಪ್ಪ, ಕುಡಿಬೇಡಿ. ಆಯ್ತಾ? ಮಂಜುಳ ಉಯ್ಯಾಲೆ ಆಡ್ತಾವಳೆ. ಅದೇನಿಲ್ಲ ಈಗ ಅವ್ನು ಕೆಲಸ ಅಷ್ಟೇ. ಪುಸ್ತಂದಾಯ್ತು ನೋಡು. ಹಚ್ಚು ದಕ್ಷಿ. ಅಚ್ಚಪ್ಪ ಇಲ್ಲ ಕಣ ಅಚ್ಚಪ್ಪ, ಹಚ್ಚು ಹಚ್ಚು ಹಚ್ಚು. ಇಲ್ಲ ಹೋಯ್ತದು ಬೇರೆ ಹಚ್ಚಪ್ಪ, ಬೇಡ ಅಚ್ಚಪ್ಪ ಅದು ಹೊಟ್ಟಾಯ್ತು ಕಂಡ್ಬಿಡವ, ಬೇಡ ಬೇರೆ ಹಚ್ಚಪ್ಪ. ತಗೋಪ್ಪ ಇದು ಹಚ್ಚು. ಬಿಡಿ ಕೈಯಲ್ಲಿ ಇಟ್ಕೋಬಾರ್ದು ಕಣೆ, ಡಮ್ ಅಂದ್ರೆ ಏನ್ ಮಾಡ್ತೀಯ? ಹಚ್ಚು, ಇಡಿ ಇಡಿ ಇಡಿ. ಹಾ ಬಿಡು 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 ಬಿಡು. ಅವಳಂದು ನೀವೊಂದು ಹಚ್ತಾ ಇರಿ. ಯಾವಾಗ ಪಟಾಕಿ ಹಚ್ಚರು ಅಡ್ಲಾಗೆ ಬರ್ತಾರ. ಬಾರಿ ಈ ಕಡೆಗೆ.
ಏನದು? ಬಿಡ್ರೆ ಸೈಡ್ ಅದು ಯಾಕೋ ಹೋಗ್ಲಿಲ್ಲ. ಮಂಜು ಬಂದು ಎಷ್ಟು ಚೆನ್ನಾಗಿದೆ ರೈತು, ಎಷ್ಟು ಚೆನ್ನಾಗಿದೆ. ಫುಲ್ಲು ಗೋಲ್ಡು. ಹೊಡಿತೆ ಹೊಡಿತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರು ಆಯುಸ್ಸು, ಆರೋಗ್ಯ, ಅಂತಸ್ತು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವನ ಆಶೀರ್ವಾದ ಯಾವಾಗಲೂ ನಿಮ್ಗನೇ ಎಲ್ಲಾಗಿರಲಿ.